Namaste everyone. This is Bhargavi Pujar. I welcome you all to my YouTube channel Bhargavi Pujar Commerce Study. Okay. Today also we will see a problem on contract costing from BCom final year. ಸೊ ನೋಡಿ ಈಗ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ನ ನಾವು ಕಾಂಟ್ರಾಕ್ಟ್ ಕಾಸ್ಟ್ ಅಥವಾ ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಏನು ಕೊಟ್ಟಿರ್ತಾರೆ ನೋಡಿ, ಸಮರ್ಥ ಕನ್ಸ್ಟ್ರಕ್ಷನ್ ಅಂಡರ್ಟುಕ್ ಅ ಕಾಂಟ್ರಾಕ್ಟ್ ಆಫ್ ₹12 lakh ಆನ್ 1/1/2019. ಅಂದರೆ ಸಮರ್ಥನವರು 2019ರಲ್ಲಿ 12 ಲಕ್ಷಕ್ಕೆ ಒಂದು ಕಾಂಟ್ರಾಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೊಟ್ಟಿರುವಂಥದ್ದು ಎಲ್ಲ ಡೀಟೇಲ್ಸ್ ಇದೆ ನಮಗೆ. ಮಟೀರಿಯಲ್ ಎಷ್ಟಾಗಿದೆ, ವೇಜಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಪ್ಲಾಂಟ್ ನೋಡಿ, ಪ್ಲಾಂಟ್ ಎರಡಿದೆ, ಒಂದು ಓಪನಿಂಗ್ ಇದೆ, ಒಂದು ಕ್ಲೋಸಿಂಗ್ ಇದೆ. ಆಮೇಲೆ ಎಷ್ಟು ಮಟೀರಿಯಲ್ನ ಸೇಲ್ ಮಾಡಿದ್ದಾರೆ, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಮತ್ತು ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಕಡೆಗೆ ನಮ್ಗೆ ಏನು ಕೇಳಿದ್ದಾರೆ ಅಂತಂದರೆ ಇಲ್ಲಿ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಮತ್ತು ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಅಂತ ಕೇಳಿರುವಂಥದ್ದು. ಸೊ ಹಾಗಾದರೆ ಲೆಟ್ಸ್ ಸಿ ದ ಕಾಂಟ್ರಾಕ್ಟ್ ಅಕೌಂಟ್. ಓಕೆ, ಕಾಂಟ್ರಾಕ್ಟ್ ಅಕೌಂಟ್. ಸೊ ಆ್ಯಸ್ ಪರ್ ಫಾರ್ಮೆಟ್, ಸೊ ನಾವು ಈ ಫಾರ್ಮೆಟ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್, ಹೌದಾ. ಸೊ ನೋಡಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್ನ ನಾವು ಹಾಕ್ತಾಯಿದ್ದೀವಿ. ಸೊ ಈಗ 1 by 1 ನೋಡ್ತಾ ಹೋಗೋಣ, ಹೌದಾ. ಸೊ ನೋಡಿ, ಈಗ ಇಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಬಂದಿರ್ತಲ್ಲ. ಡೆಬಿಟ್ ಸೈಡ್ ಬಂದಾಗ ಏನು ಮಾಡ್ತೀವಿ ಅಂತಂದರೆ, ನಾವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡುವಾಗ ಏನೇನು ಇನ್ಪುಟ್ ಹಾಕ್ತಾ ಇದ್ದೀವಿ ಅದನ್ನು ಡೆಬಿಟ್ ಸೈಡ್ ತೊಗೊಳ್ತೀವಿ. ಫಾರ್ ಕಾಮನ್ ಪರ್ಪಸ್, ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇರೋದು. ಓಕೆ, ಹಾಗಾದರೆ ಕ್ರೆಡಿಟ್ ಸೈಡನ್ನು ಹಾಕ್ತಾಯಿದ್ವಿ. ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಔಟ್ ಎಟ್ ದ ಎಂಡ್ ಏನೇನು ಉಳಿದಿರ್ತದೆ ಕ್ರೆಡಿಟ್ ಸೈಡ್ ಹಾಕ್ತಾ ಹೋಗ್ತೀವಿ. ಓಕೆ, ನೋಡ್ತಾ ಹೋಗೋಣ. ಸೊ ಹಾಗಾದರೆ ಮಟೀರಿಯಲ್ ಯೂಸ್ಡ್, ವೇಜಸ್ ಪೇಡ್, ಅದೆಲ್ಲ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಲಿಕ್ಕೆ ಹಾಕ್ತಿರುವಂಥ ಇನಿಷಿಯೇಟಿವ್ಸ್, ಹೌದಾ. ಸೊ ಹಾಕ್ತಾ ಹೋಗುವಾಗ ಟು ಮಟೀರಿಯಲ್ 2,70,000, ಹೌದಾ. ನೆಕ್ಸ್ಟ್ ವೇಜಸ್ ಇತ್ತಲ್ಲ, ನೆಕ್ಸ್ಟ್ ಟು ವೇಜಸ್ ಎಷ್ಟು 3,60,000 ಪ್ರಾಬ್ಲಮ್ನಲ್ಲಿ ನಮಗೆ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ ಏನಿದೆ, ಮಟೀರಿಯಲ್ ಯೂಸ್ಡ್ ಆಯಿತು, ವೇಜಸ್ ಆಯಿತು. ನೆಕ್ಸ್ಟ್ ವರ್ಕ್ ಎಕ್ಸ್ಪೆನ್ಸಸ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ. ಹಾಗಾದರೆ ಟು ವರ್ಕ್ ಎಕ್ಸ್ಪೆನ್ಸಸ್ 6,000, ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 15,000 ಪ್ರಾಬ್ಲಮ್ನಲ್ಲಿ ನಮಗೆ ಕೊಟ್ಟಿರುವಂಥ ಅಮೌಂಟ್ ಇದು. ನೆಕ್ಸ್ಟ್ ಏನಿದೆ ನೋಡಿ, ಪ್ಲಾಂಟ್ ಇದೆ. ಏನಿದೆ 1/1/2019ಗೆ 90,000 ಇದೆ ಪ್ಲಾಂಟ್ ಇದೆ, ಹೌದಾ. ಸೊ ಹಾಗಾದರೆ ಓಪನಿಂಗ್ ಪ್ಲಾಂಟ್ ಇದೆ. ಓಪನಿಂಗ್ನ ನಾವು ಡೆಬಿಟ್ ಸೈಡ್ ಹಾಕ್ತೀವಿ, ಕ್ಲೋಸಿಂಗ್ನ ನಾವು ಕ್ರೆಡಿಟ್ ಸೈಡ್ ಹಾಕ್ತೀವಿ. ಓಪನಿಂಗ್ ಅಂದರೆ ಇನಿಷಿಯೇಟಿವ್ ಮಾಡ್ತಾ ಇರೋದು, ಕ್ಲೋಸಿಂಗ್ ಅಂದರೆ ಮುಗ್ದೋಗಿರೋವಂಥದ್ದು, ಹೌದಾ. ಸೊ ನೋಡಿ, ಹಾಗಾದರೆ ಟು ಪ್ಲಾಂಟ್ 1/1/19, ಹೌದಾ. ಸೊ 1/1/19ಗೆ ಎಷ್ಟಿತ್ತು ಅಂತಂದರೆ 19,000 ಇತ್ತು ನಮಗೆ, 90,000 ಇತ್ತು, 90,000 ಇದೆ ನೋಡಿ, 90,000 ಇದೆ. ನೆಕ್ಸ್ಟ್ ನೋಡಿ, ಮಟೀರಿಯಲ್ ಕಾಸ್ಟ್ ₹15,000, 16,500ಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕಾಸ್ಟ್ 15,000 ಇದೆ, ಸೆಲ್ಲಿಂಗ್ ಪ್ರೈಸ್ 16,500 ಇದೆ. ಅಂದರೆ ₹1,500 ಬ್ಯಾಲೆನ್ಸಿಂಗ್ ಫಿಗರ್ ನಮ್ಗೆ ಏನಾಗ್ತಾಯಿದೆ, ಇದು ಪ್ರಾಫಿಟ್ ಆಗ್ತಾಯಿದೆ. ಸೊ ಪ್ರಾಫಿಟ್ನ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್, ಹೌದಾ. ಸೊ ಎಷ್ಟು 1,500 ಹೇಗೆ ಬಂತು? 1,500 16,500 ಇಸ್ ಸೆಲ್ಲಿಂಗ್ ಪ್ರೈಸ್, ಹೌದಾ. ಅದರ ಜೊತೆಗೆ ನಾವು ಮೈನಸ್ನ ಕಾಸ್ಟ್ ಮಾಡಿದರೆ ನಮಗೆ ಪ್ರಾಫಿಟ್ ಸಿಗ್ತದೆ. 15,000 ಇಸ್ ಕಾಸ್ಟ್ ಪ್ರೈಸ್ ನಮಗೆ. ಹಾಗಾದರೆ ಸಿಕ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಹೌದಾ. ಸೊ ನೋಡಿ, ಹಾಗಾದರೆ ನೆಕ್ಸ್ಟ್ ಏನು ಬರ್ತದೆ ನೋಡಿ. ನೆಕ್ಸ್ಟ್ ಇಲ್ಲಿ ವರ್ಕ್ ಸರ್ಟಿಫೈಡ್ ಇದೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಬರ್ತದೆ. ಓಕೆ, ನೆಕ್ಸ್ಟ್ ಪ್ಲಾಂಟ್ ಇದೆ, ಕ್ಲೋಸಿಂಗ್ ಪ್ಲಾಂಟ್ ಇದೆ. ಕ್ಲೋಸಿಂಗ್ ಪ್ಲಾಂಟ್ ಅಂದರೆ ಯಾವ ಕಡೆ ಹಾಕ್ತೀವಿ? ಕ್ರೆಡಿಟ್ ಸೈಡ್ ಹಾಕ್ತೀವಿ. ಎಟ್ ದ ಎಂಡ್ ಮುಗಿದಿದೆ, ಪ್ರಾಜೆಕ್ಟ್ ಮುಗಿದಿದೆ, ಎಟ್ ಸೈಟ್ ಉಳಿದಿರೋವಂಥದ್ದು. ಸೊ ಹಾಗಾದರೆ ಬೈ ಪ್ಲಾಂಟ್ 31/12/2019ಗೆ ಇರುವಂಥದ್ದು, ಹೌದಾ. ಸೊ ಹಾಗಾದರೆ ಎಷ್ಟಿದೆ ಅಂದರೆ 45,000 ಕ್ವಶನಲ್ಲಿ ಕೊಟ್ಟಿದ್ದಾರೆ. 45,000 ನಮಗೆ ಪ್ಲಾಂಟ್ ಕ್ಲೋಸಿಂಗಲ್ಲಿದೆ ಅಂತೇಳಿ, ಹೌದಾ. ನೆಕ್ಸ್ಟ್ ನೋಡಿ, ವರ್ಕ್ ಅನ್ಸರ್ಟಿಫೈಡ್ ಇದೆ, ಕಡೆಗೆ ತೊಗೊಳ್ಳೋಣ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ 80% ಆಫ್ ವರ್ಕ್ ಸರ್ಟಿಫೈಡ್ದು ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ. ಹಾಗಾದರೆ ಏನಿದೆ ಇಲ್ಲಿ ನಾವೇನು ತೋರಿಸ್ಬೇಕು? ಹಾಗಾದರೆ ಇಲ್ಲಿ ಏನು ತೋರಿಸ್ಬೇಕು ಅಂತಂದರೆ, ಕ್ರೆಡಿಟ್ ಸೈಡಲ್ಲಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ ತೋರಿಸ್ಬೇಕು, ವರ್ಕ್ ಸರ್ಟಿಫೈಡ್ ಒಂದು, ವರ್ಕ್ ಅನ್ಸರ್ಟಿಫೈಡ್ ಒಂದು ತೋರಿಸ್ಬೇಕು, ಹೌದಾ. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎಷ್ಟಿದೆ ಅಂತ ಹೇಳಿ ತೋರಿಸ್ತಾ ಹೋಗ್ಬೇಕು ನಮಗೆ. ಸೊ ಸ್ವಲ್ಪ ಪ್ರಾಬ್ಲಮ್ನಲ್ಲಿ ನೋಡ್ತಾ ಬನ್ನಿ. ವರ್ಕ್ ಸರ್ಟಿಫೈಡ್, ಸೊ ವರ್ಕ್ ಸರ್ಟಿಫೈಡ್ನ ನಾವೀಗ ಕ್ವಶನಲ್ಲಿದೆ ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ ನಮಗೆ. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? ವರ್ಕ್ ಸರ್ಟಿಫೈಡ್ 8,40,000 ಇಲ್ಲಿದೆ ನೋಡಿ. ವರ್ಕ್ ಸರ್ಟಿಫೈಡ್ 8,40,000. ಸೊ ಹಾಗಾದರೆ ನಾವಿಲ್ಲಿ ವರ್ಕ್ ಸರ್ಟಿಫೈಡ್ ಹತ್ರ 8,40,000 ಹಾಕ್ಕೊಳ್ತಾ ಇದ್ದೀವಿ. ಹಾಗಾದರೆ ವರ್ಕ್ ಅನ್ಸರ್ಟಿಫೈಡ್ ಎಷ್ಟಿದೆ ನೋಡಿ. ವರ್ಕ್ ಅನ್ಸರ್ಟಿಫೈಡ್ ಕೂಡ ಕೊಟ್ಟಿದ್ದಾರೆ 30,000. ಸೊ ಅದನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ವರ್ಕ್ ಅನ್ಸರ್ಟಿಫೈಡ್ ಎಷ್ಟಿದೆ? 30,000 ಇದೆ. ಸೊ ಎರಡೂ ಆ್ಯಡ್ ಮಾಡಿದರೆ 8,70,000 ನಮಗೆ ಏನಾಗ್ತದೆ, ಟೋಟಲ್ ಸಿಗ್ತದೆ. 8,70,000 ನಮಗೆ ಏನಾಯಿತು,
ವರ್ಕ್ ಇನ್ ಪ್ರೋಗ್ರೆಸ್ ಸಿಕ್ತು. ಹಾಗಾದರೆ ಈಗ ನಾವೇನು ಮಾಡೋಣ ಅಂತಂದರೆ ಟೋಟಲ್ ಮಾಡಬೇಕು. ಏನು ಮಾಡಬೇಕು ಇವಾಗ? ನಮ್ಗೆ ಕೊಟ್ಟಿರೋವಂಥದ್ದೆಲ್ಲ ಇನ್ಫಾರ್ಮೇಷನ್ ಮುಗೀತು ನೋಡಿ, ಎಲ್ಲ ನಾವು ತೊಗೊಂಡಿದ್ದೀವಿ, ಒನ್ ಬೈ ಒನ್ ಎಲ್ಲ ತೊಗೊಂಡಿದ್ದೀವಿ. ಇದೆಲ್ಲ ನಮಗೆ ಆಮೇಲೆ ಇರ್ತದೆ, ಯಾವುದು ಕ್ಯಾಶ್ ರಿಸೀವ್ಡು 80% ಅದೆಲ್ಲ ಆಮೇಲೆ. ನಮಗೇನು ಕೊಟ್ಟಿದ್ದಾರೆ ಈಗ, ಯಾವ ರೀತಿಯಾಗಿ ನೀವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಹೌದಾ? ಸೊ ಹಾಗಾದರೆ ಇದರಲ್ಲಿ ಟೋಟಲ್ ಮಾಡಿದರೆ ನಮಗೆ ಸಿಗ್ತದೆ. ಟೋಟಲ್ ಎಷ್ಟಾಗ್ತದೆ ನೋಡಿ, ಟೋಟಲ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದರೆ ನಮಗೆ ಏನು ಸಿಗ್ತದೆ ಅಂದರೆ 9,31,500 ಸಿಗ್ತದೆ. ಕ್ಯಾಲ್ಕುಲೇಟರ್ನ ಬಳಸಿ ಮಾಡಿ. ಸೊ 9,31,500 ನಮ್ಗೆ ಏನು ಸಿಗ್ತದೆ? ಟೋಟಲ್ ಸಿಗ್ತದೆ. ಟೋಟಲ್ ಎರಡು ಕಡೆ ಹಾಕ್ಕೊಳ್ಬೇಕು. ಹೌದಾ? ಸೊ ಹಾಗಾದರೆ ಇಲ್ಲೇನು ಬರ್ತದೆ ಹೇಳಿ? ಸೊ ಈಗ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತದೆ. ಅದಕ್ಕೆ ನಾವೇನಂತೀವಿ ಟು ನೋಷ್ನಲ್ ಪ್ರಾಫಿಟ್ ಅಂತ ಕರಿತೀವಿ. ಹೌದಾ? ಸೊ ಡೆಬಿಟ್ ಸೈಡ್ ಬಂದರೆ ಪ್ರಾಫಿಟ್, ಕ್ರೆಡಿಟ್ ಸೈಡ್ ಬಂದರೆ ಲಾಸ್ ಆಗ್ತದೆ ನಮಗೆ. ಸೊ ಹಾಗಾದರೆ ನೋಷ್ನಲ್ ಪ್ರಾಫಿಟ್ ಅನ್ನೋದೇನು? ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಆದರೆ ಹೇಗೆ ಮಾಡ್ತೀರಿ? ಟೋಟಲ್ನಲ್ಲಿ ಡೆಬಿಟ್ ಸೈಡ್ನ ಅಷ್ಟು ಆ್ಯಡ್ ಮಾಡಿ ಮೈನಸ್ ಮಾಡ್ತೀರಿ. ಹೌದಾ? ಸೊ ಹಾಗಾದರೆ ಆ್ಯಡ್ ಮಾಡಿ ಮೈನಸ್ ಮಾಡಿದರೆ ನಮಗೆ ಬರುವಂಥದ್ದು ನೋಷ್ನಲ್ ಪ್ರಾಫಿಟ್ ಎಷ್ಟು ಅಂತಂದರೆ 1,89,000. 1,89,000 ನಮಗೆ ಏನಾಗ್ತದೆ? 1,89,000 ನಮಗೆ ನೋಷ್ನಲ್ ಪ್ರಾಫಿಟ್ ಬರ್ತದೆ. ಈ ನೋಷ್ನಲ್ ಪ್ರಾಫಿಟ್ನ ನಾವು ಏನು ಮಾಡ್ತೀವಿ ಈಗ? ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ಬೈ ನೋಷ್ನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಹೌದಾ? ಸೊ 1,89,000. ಸೊ ನೋಡಿ, ಈಗ ಸಿಂಪಲ್ ಆಗಿದೆ. ಈ ರೀತಿಯಾಗಿ ಕೇಳಿದರೆ ಹೆಂಗೆ ಮಾಡಬೇಕು ಅಂತಂದರೆ, ಈ ನೋಷ್ನಲ್ ಪ್ರಾಫಿಟ್ನ ನಾವು ಯಾವುದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಟು ರಿಸರ್ವ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಿಸರ್ವ್ ನಮಗೆ ಏನಾಗ್ತದೆ? ಬ್ಯಾಲೆನ್ಸಿಂಗ್ ಫಿಗರ್ ಬರ್ತದೆ. ಅಂದರೆ ಈ ಒಂದು ನೋಷ್ನಲ್ ಪ್ರಾಫಿಟ್ ನೋಡಿ, ಈಗ ಟೋಟಲ್ ಮಾಡ್ಕೊಳ್ತೀನಿ ನಾನು. ಟೋಟಲ್ ಏನಿರ್ತದೆ? ಇದನ್ನೇ ಇರ್ತದೆ. ಹೌದಾ? ಸೊ ಈ ಟೋಟಲಲ್ಲಿ ನಾವು ಏನು ಮಾಡ್ತೀವಿ? ಒಂದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಕೊಟ್ಬಿಟ್ರೆ ಇನ್ನೂ ಒಂದು ಏನಿರ್ತದೆ? ಇದು ಬ್ಯಾಲೆನ್ಸಿಂಗ್ ಫಿಗರ್ ನಮಗೆ ಸಿಗ್ತದೆ. ಹೌದಾ? ಸೊ ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೀಗ ಏನು ಮಾಡಬೇಕು ಅಂತಂದರೆ ನಾವು ವರ್ಕಿಂಗ್ ನೋಟ್ ಹಾಕಬೇಕು. ಹೌದಾ? ವರ್ಕಿಂಗ್ ನೋಟ್ ಅಂತಂದರೆ ಸಿಂಪಲ್ ಇದೆ. ಸೊ ಸಿಂಪಲ್ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ? ಫಾರ್ಮುಲಾ ಇದೆ, ಅದಕ್ಕೆ ಫಾರ್ಮುಲಾ ಇದೆ. ಹೌದಾ? ಸೊ ಫಾರ್ಮುಲಾ ಏನು ಅಂತಂದರೆ ವರ್ಕಿಂಗ್ ನೋಟ್ ಬರ್ತದೆ ಇಲ್ಲಿ. ವರ್ಕಿಂಗ್ ನೋಟ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ಡ್ ಅಂತ ತೊಗೊಂಡ್ರೆ ಇದಕ್ಕೆ ಫಾರ್ಮುಲಾ ಏನು ಅಂತಂದರೆ ನೋಷ್ನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ವಿ ನಾವು? ಪ್ರಾಬ್ಲಮ್ನಲ್ಲಿ ನಮಗೆ ಏನು ಕೊಟ್ಟಿದ್ದಿಲ್ಲ ಅಂತಂದರೆ ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ, ಕ್ಯಾಶ್ ರಿಸೀವ್ ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಪರ್ಸೆಂಟೇಜ್ ಕೊಟ್ಟಿಲ್ಲಾಗಿತ್ತು. ಅದರ ಸಲುವಾಗಿ ನಾವಲ್ಲಿ ಏನು ಮಾಡಿದ್ವಿ? ಟೋಟಲ್ ಡೆಬಿಟ್ ಸೈಡ್ ಮಾಡಿಕೊಂಡು ಆಮೇಲೆ ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಿಕೊಂಡು ಹಾಗೆಲ್ಲ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ಅಂತ ಗೊತ್ತಿದೆ. ಸೊ ಡೈರೆಕ್ಟಾಗಿ ನಾವು ಮಾಡ್ಬೋದು. ಹೌದಾ? ಸೊ ಹಾಗಾದರೆ ಈಗ ಫಾರ್ಮುಲಾದಲ್ಲಿ ಫಿಗರ್ಸ್ನ ಪುಟ್ ಮಾಡೋಣ ಅಂತ. ಸೊ ನೋಷ್ನಲ್ ಪ್ರಾಫಿಟ್ ನಮಗೆ ಬಂದುಬಿಟ್ಟು ಎಷ್ಟು ಬಂದಿದೆ ಅಂದರೆ 1,89,000. 1,89,000 ಇಲ್ಲಿದೆ ನೋಡಿ. 1,89,000 ನಮ್ಗೆ ಏನಿದೆ? ನೋಷ್ನಲ್ ಪ್ರಾಫಿಟ್ ಬಂದಿದೆಯಲ್ಲ, ಅದೇ 1,89,000. ಹೌದಾ? 2/3 ಆ್ಯಸ್ ಇಟ್ ಈಸ್ ಫಾರ್ಮುಲಾದಲ್ಲಿ ಇರುವಂಥದ್ದೇ. ನೆಕ್ಸ್ಟ್ ನೋಡಿ ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ಅಂತ. ಕ್ಯಾಶ್ ರಿಸೀವ್ಡ್ ಎಷ್ಟಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಯಾಶ್ ರಿಸೀವ್ಡ್ 80% ಆಫ್ ವರ್ಕ್ ಸರ್ಟಿಫೈಡ್. ಹೌದಾ? ಸೊ ಹಾಗಾದರೆ 80% ಆಫ್ ವರ್ಕ್ ಸರ್ಟಿಫೈಡ್ ನೋಡಿ, ಇಲ್ಲಿ ನೋಡಿ 80% ಆಫ್ ವರ್ಕ್ ಸರ್ಟಿಫೈಡ್. 80% ಆಫ್ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ರೀ? 8,40,000 ಇದೆ. ಹೌದಾ? 8,40,000 ಇದೆ. ಇಲ್ಲಿದೆ ನೋಡಿ ಪ್ರಾಬ್ಲಮ್ನಲ್ಲಿ. ವರ್ಕ್ ಸರ್ಟಿಫೈಡ್ 8,40,000. ಸೊ ಹಾಗಾದ್ರೆ ಅಷ್ಟು ಮಾಡಿದರೆ ನಮಗೆ ಇದನ್ನು ಡಿರೈವ್ ಮಾಡಿದರೆ ಎಷ್ಟು ಬರ್ತದೆ ಅಂದರೆ 6,72,000. 6,72,000 ನಮಗೆ ಏನು ಸಿಕ್ತು? 80% ಆಫ್ ವರ್ಕ್ ಸರ್ಟಿಫೈಡ್ ಸಿಕ್ತು ನಮಗೆ. ಹೌದಾ? ಸಾರಿ, ಒಂದು ಸೆಕೆಂಡ್ ನೋಡಿ. ಈಗ ನಮಗೆ 80% ಆಫ್ ವರ್ಕ್ ಸರ್ಟಿಫೈಡ್ ಮಾಡಿದರೆ ನಮಗೆ ಕ್ಯಾಶ್ ರಿಸೀವ್ಡ್ ಸಿಗ್ತದೆ. ನೋಡಿ ಅವ್ರು ಏನು ಕೇಳಿದ್ದಾರೆ? ಕ್ಯಾಶ್ ರಿಸೀವ್ಡ್ ಎಷ್ಟು ಮಾಡ್ಕೊಂಡಿದ್ದೀರಿ ಅಂದರೆ 80% ಆಫ್ ವರ್ಕ್ ಸರ್ಟಿಫೈಡ್ ಮಾಡ್ಕೊಂಡಿದ್ದೀರಿ. ಸೊ 80% ಆಫ್ ವರ್ಕ್ ಸರ್ಟಿಫೈಡ್, 80% ಆಫ್ ವರ್ಕ್ ಸರ್ಟಿಫೈಡ್ ನಮಗೆ ಕ್ಯಾಶ್ ರಿಸೀವ್ಡ್ ಸಿಗ್ತದೆ. ಹೌದಾ? ಕ್ಯಾಶ್ ರಿಸೀವ್ಡ್ ಹಾಗಾದರೆ ಎಷ್ಟಾಯಿತು ನಮಗೆ? 6,72,000. 6,72,000. ಇದಾದಮೇಲೆ ವರ್ಕ್ ಸರ್ಟಿಫೈಡ್ ನೋಡಿ. ವರ್ಕ್ ಸರ್ಟಿಫೈಡ್ ಎಷ್ಟಿದೆ ನಮಗೆ? ಆಲ್ರೆಡಿ ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರಲ್ಲ, 8,40,000. ಸೊ 8,40,000 ನಮಗೇನಿದೆ? ವರ್ಕ್ ಸರ್ಟಿಫೈಡ್ ಇದೆ. 8,40,000. ಸೊ ಈಗ ನೋಡಿ ಇದನ್ನು ಡಿರೈವ್ ಮಾಡಿದರೆ ಈಗ ನಮಗೆ ನೋಷ್ನಲ್ ಪ್ರಾಫಿಟ್ ಗೊತ್ತಿತ್ತು 1,89,000. 2/3 ಆ್ಯಸ್ ಇಟ್ ಈಸ್ ಫಾರ್ಮುಲಾದಲ್ಲಿರುವಂಥದ್ದು. ಕ್ಯಾಶ್ ರಿಸೀವ್ ನಮಗೆ ಸಿಕ್ತು 80% ಆಫ್ ವರ್ಕ್
ಸರ್ಟಿಫೈಡ್ ಮಾಡಿದರೆ ನಮಗೆ ಕ್ಯಾಶ್ ರಿಸೀವ್ಡ್ ಸಿಗ್ತದೆ. ವರ್ಕ್ ಸರ್ಟಿಫೈಡ್ ಅಂತೂ 8,40,000 ನಮಗೆ ಪ್ರಾಬ್ಲಮ್ನಲ್ಲಿ ಇರುವಂಥದ್ದೇ, ಹೌದಾ. ಸೊ ಇದನ್ನು ಡಿರೈವ್ ಮಾಡಿದರೆ, ಇದನ್ನು ಪ್ರಾಸೆಸ್ ಮಾಡಿದರೆ ನಮಗೆ ಬರುವಂಥದ್ದು ಏನು ಅಂತಂದರೆ 1,08,000 ಅಮೌಂಟ್ ನಮಗೆ ಸಿಗ್ತದೆ. ಅದು ಏನು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಅಮೌಂಟ್. ಓಕೆ, ಸೊ ಹಾಗಾದರೆ ನೋಷ್ನಲ್ ಪ್ರಾಫಿಟ್ನಲ್ಲಿ ನಾವು ಏನು ಮಾಡ್ತಾಯಿದ್ವಿ, 1,08,000 ನಾವು ಏನು ಮಾಡ್ತಾಯಿದ್ವಿ, ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ನಾವು ಏನು ಮಾಡ್ತಾಯಿದ್ವಿ, ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ ಅಂತ ಗೊತ್ತಾಯಿತು. ಹಾಗಾದರೆ ಈಗ ರಿಸರ್ವ್ ಬರ್ತಿದೆ, ಹೌದಾ. ಈ ಟೋಟಲ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಮೈನಸ್ ಮಾಡಿದರೆ ನಮಗೆ ರಿಸರ್ವ್ಗೆ ಎಷ್ಟು ಕಳಿಸ್ಬೇಕಂತ ಗೊತ್ತಾಗ್ತದೆ. ಹಾಗಾದರೆ 1,89,000 ಮೈನಸ್ 1,08,000 ಮಾಡಿದರೆ, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಕಳಿಸಿರೋಂಥ ಅಮೌಂಟ್ನ ಮೈನಸ್ ಮಾಡಿದರೆ ನಮಗೆ ಬರುವಂಥ ಆನ್ಸರ್ ಏನು ಅಂತಂದರೆ 88,200. ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನೋಡಿ, 88,200. ಸೊ ಹಾಗಾದರೆ ಈ ಅಮೌಂಟ್ನ ನಾವೇನು ಮಾಡ್ತೀವಿ, ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದಿಷ್ಟು ಕಾಂಟ್ರಾಕ್ಟ್ ಅಕೌಂಟ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ನೋಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.